ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ. ಲಕ್ಷ್ಮೇಶ್ವರ ಪಟ್ಟಣದ ಪ್ರತಿಷ್ಠಿತ ನಗರವಾಗಿರುವ ವಿನಾಯಕ ನಗರದಲ್ಲಿ ರಸ್ತೆಗಳು ಹದಗೆಟ್ಟು ಜನರು ಮಳೆಯಲ್ಲಿ ಪರದಾಡುವಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿಯೇ ದೊಡ್ಡ ದೊಡ್ಡ ಮನೆಗಳು ಹೊಂದಿರುವ ನಗರದಲ್ಲಿ ಸುವ್ಯವಸ್ಥಿತವಾದ ಚರಂಡಿ ಹಾಗೂ ರಸ್ತೆಗಳು ಇಲ್ಲದೆ ಜನರಿಗೆ ಸಂಚಾರ ಮಾಡಲಿಕ್ಕೆ ತೊಂದರೆ ಉಂಟಾಗಿದೆ. ಮೋಟಾರ್ ಸವಾರರು ದಿನಕ್ಕೆ ಒಬ್ಬರಂತೆ ಬಿದ್ದು ಕೈಕಾಲು ಮುರಿದುಕೊಳ್ಳುತ್ತಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ರಸ್ತೆ ಹಾಗೂ ಚರಂಡಿ ಮಾಡಿಕೊಡಬೇಕೆಂದು ಇಲ್ಲಿಯ ನಿವಾಸಿಗಳು ಒತ್ತಾಯಿಸಿದರು. ನಾವು ಇವತ್ತು ಲಕ್ಷ್ಮೇಶ್ವರ ಪಟ್ಟಣದ ಪ್ರತಿಷ್ಠಿತ ನಗರ ವಿನಾಯಕ ನಗರದಲ್ಲಿ ಇದ್ದೀವಿ. ಪ್ರತಿಷ್ಠಿತ ಏರಿಯಾ ಇದು. ಭಾಳಷ್ಟು ದೊಡ್ಡ ದೊಡ್ಡ ಮನೆಗಳು ಭಾಳ ವರ್ಷಗಳಿಂದ ಇದ್ದಾವೆ. ಆದರೆ ಇಲ್ಲಿ ಮಾತ್ರ ರಸ್ತೆಗಳು ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಈಗ ನೋಡಿ, ಮಳೆ ಬಂದಿದೆ. ಮಳೆ ಬಂದಾಗ ಹೇಗಾಗಿದೆ ಎಲ್ಲ ರಸ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಜಾರೋ ಬಂಡಿ ಮಕ್ಕಳು ಆಡ್ತಾರಲ್ಲ, ಇಲ್ಲೇನಾದರೂ ಸೈಕಲ್ ಮೋಟ್ರ್ ಆಗಲಿ, ಬೇರೆ ಯಾವುದಾದ್ರೂ ಗಾಡಿ ಆಗಲಿ ನಡ್ಕೊಂತ ಹೋದ್ರೇ ಬೀಳುವಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ವಿನಾಯಕ ನಗರದಲ್ಲಿ ಯಾವುದೇ ಒಂದು ರಸ್ತೆ, ಇದೊಂದೇ ರಸ್ತೆ ಅಲ್ಲ, ಇಲ್ಲೆಲ್ಲ ಕ್ರಾಸ್ ಇದೆ. ಆ ಎಲ್ಲ ಕ್ರಾಸಲ್ಲಿ ಇದೇ ವ್ಯವಸ್ಥೆ ಇದೆ. ಯಾವುದೇ ಒಂದು ರಸ್ತೆ ಡಾಂಬರೀಕರಣ ಆಗಿಲ್ಲ ಅಥವಾ ಸಿಮೆಂಟ್ ರಸ್ತೆ ಕೂಡ ಆಗಿಲ್ಲ. ಇಲ್ಲಿ ಜನರು ಈ ಒಂದು ರಸ್ತೆಯಲ್ಲಿ ಓಡಾಡೋಕ್ಕೆ ಪರದಾಟ ಪಡ್ತಾ ಇದ್ದಾರೆ. ಈ ಹಾಲ್ನವರಾಗಲಿ, ಏನು ಪೇಪರ್ನವರಾಗಲಿ, ಮತ್ತು ಇಲ್ಲಿ ವಾಸಿಸ್ತಕ್ಕಂಥ ನಿವಾಸಿಗಳಾಗಲಿ ದಿನ ಓಡಾಡಲಿಕ್ಕೆ ತುಂಬ ತೊಂದರೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಈ ಒಂದು ರಸ್ತೆಗಳನ್ನು ಸರಿ ಮಾಡಬೇಕಂತ ನಾವು ನಮ್ಮ ಸ್ಟಾರ್ ಆಫ್ ಕರ್ನಾಟಕದಿಂದ ವಿನಂತಿ ಮಾಡ್ಕೊಳ್ತೇವೆ. ನಾವು ಗುಣಚೂರದಿಂದ ಬಂದಿದ್ದೇವೆ ಸರ್. ನಾವು ದಿನ ಡೈಲಿ ಹಾಕ್ಕೊಳ್ತಿದ್ದೇವೆ ಸರ್. ಇಲ್ಲಿ ವಿನಾಯಕ ನಗರ ಸರ ಇದೆ. ಮಳೆ ಆಗುತ್ತೆ ಅಂತ ಹೇಳಿದ್ರೆ ಈ ಥರ ರಸ್ತೆ ಆಗುತ್ತೆ ಸರ್. ನಮ್ಗೆ ಹಾಲು ತೊಗೊಂಡ್ಕೊಂಡು ಕೊಡೋಕ್ಕೆ ಅನುಕೂಲ ಆಗ್ತದೆ ಸರ್. ಗಾಡಿ ಎಲ್ಲ ಸ್ಲಿಪ್ ಆಗ್ತದೆ ಸರ್, ಜಾರಿಕೆ ಆಗಿದೆ ಸರ್. ಈ ಸಂಬಂಧಪಟ್ಟ ಸ್ವಲ್ಪ ರೋಡ್ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಸರ್ ನಮಗೆ. ಓಕೆ, ಥ್ಯಾಂಕ್ ಯು.